ಜೈ ಶ್ರೀರಾಮ್. ನಿಮ್ಮ ಮನೆ ಮಗಳು ಶ್ರೀಮತಿ ಸುಮಂಗಲಾ ಕೃಷ್ಣ ಕೊಪ್ಪರದ್ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯ ಸ್ವಾಗತ. ಸುಮಾರು 10 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಅಜಂತಾ ಮತ್ತು ಎಲ್ಲೋರ ಗುಹಾಲಯಗಳಿಗೆ ಭೇಟಿ ನೀಡಿದಂತಹ ಸುಸಂದರ್ಭದ ಸ್ಮರಣೀಯ ಕ್ಷಣಗಳನ್ನು ತಮ್ಮೆದುರು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ಅಜಂತಾ ಗುಹೆಗಳು ಭಾರತದ ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರ ಅಂದ್ರೆ ಈಗಿನ ಔರಂಗಾಬಾದ್ ಜಿಲ್ಲೆಯಲ್ಲಿರುವಂತಹ ವಿಶ್ವ ಪ್ರಸಿದ್ಧ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪರಿಗಣಿಸಲ್ಪಟ್ಟಂತಹ ಈ ಒಂದು ಸ್ಥಳ ಕಲೆ, ಶಿಲ್ಪಕಲೆ ಹಾಗೂ ವರ್ಣಚಿತ್ರಗಳ ಅದ್ಭುತ ಮೇರುಕೃತಿಯಾಗಿದೆ. ಈ ಒಂದು ಗುಹಾಲಯಗಳನ್ನ 1819ರಲ್ಲಿ ಬ್ರಿಟಿಷ್ ಸೈನ್ಯಾಧಿಕಾರಿಯಾದಂತಹ ಜಾನ್ ಸ್ಮಿತ್ ಅವರು ಹುಲಿಯನ್ನ ಬೇಟೆಯಾಡುವಂತಹ ಸಂದರ್ಭದಲ್ಲಿ ಆಕಸ್ಮಿಕವಾಗಿ ಪತ್ತೆ ಹಚ್ಚಿದ್ರು ಅಂತೇಳಿ ನಮ್ಗ ಇತಿಹಾಸದ ಹಿನ್ನೆಲೆಯಿಂದ ತಿಳಿದು ಬರುತ್ತೆ. ಪ್ರಕೃತಿಯ ಮಡಿಲಲ್ಲಿ ಕುದುರೆಲಾಳದ ಆಕಾರದ ಕಂದರದಲ್ಲಿ ಇವುಗಳನ್ನ ಕೆತ್ತಲಾಗಿದೆ. ಇವುಗಳಲ್ಲಿ ಪ್ರಾರ್ಥನಾ ಮಂದಿರಗಳಾದ ಚೈತ್ಯಗಳು ಮತ್ತು ಬೌದ್ಧ ಸನ್ಯಾಸಿಗಳ ವಾಸಸ್ಥಳಗಳಾದ ವಿಹಾರಗಳೂ ಸಹ ಸೇರಿವೆ. ಬೌದ್ಧ ಧರ್ಮದ ಜಾತಕ ಕಥೆಗಳು ಹಾಗೂ ಬುದ್ಧನ ಜೀವನವನ್ನ ಬಿಂಬಿಸುವಂತಹ ಅತ್ಯಂತ ಆಕರ್ಷಕವಾದ ಭಿತ್ತಿ ಚಿತ್ರಗಳನ್ನು ನಾವು ಇಲ್ಲಿ ನೋಡಬಹುದು. ಔರಂಗಾಬಾದ್ದಿಂದ ಸುಮಾರು 100 ಕಿಲೋಮೀಟರ್ ಅಂತರದಲ್ಲಿರುವಂತಹ ಈ ಅಜಂತಾ ಗುಹಾಲಯಗಳಲ್ಲಿ ನಾವು ತೆಗೆಸಿಕೊಂಡಂತಹ ಈ ಅವಿಸ್ಮರಣೀಯ ಫೋಟೋಗಳ ನೆನಪು ಇನ್ನೂ ಹಾಗೆ ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿವೆ. ಪಾಯಲ ಬಾಜೆ ಮೋರೆ ಜಾಂಜರ ಪ್ಯಾರೆ, पायल बाजे मोरे झांझर प्यारे, कैसे आऊं तोरे मिलना रे, कैसे आऊं तोरे मिलना रे, पायल बाजे मोरे झांझर प्यारे, जाग रही मोरे सासन नंदरे, जाग रही मोरे सासन नंदरे, जियाडर पावत रे न अंधेरे, जियाडर पावत. ಎಲ್ಲೋರ ಇದು ಔರಂಗಾಬಾದ್ದಿಂದ ಸುಮಾರು 30 ಕಿಲೋಮೀಟರ್ ಅಂತರದಲ್ಲಿರುವಂತಹ ಯುನೆಸ್ಕೋದಿಂದ ಮಾನ್ಯತೆ ಪಡೆದ ವಿಶ್ವದ ಅತಿದೊಡ್ಡ ರಾಕ್ ಹಟ್ ಅಂದ್ರೆ ಕಲ್ಲು ಕೊರೆದು ನಿರ್ಮಿಸಿದಂತಹ ಗುಹಾಂತರ ದೇವಾಲಯಗಳ ಒಂದು ಸಂಕೀರ್ಣ. 6ರಿಂದ 12ನೇ ಶತಮಾನದ ನಡುವೆ ನಿರ್ಮಿಸಲಾದಂತಹ ಈ ಒಂದು ತಾಣವು ಹಿಂದೂ, ಬೌದ್ಧ ಮತ್ತು ಜೈನ ಧರ್ಮಗಳ ಐತಿಹಾಸಿಕ ಹಾಗೂ ಧಾರ್ಮಿಕ ಸಹಿಷ್ಣುತೆಯ ಪ್ರತೀಕವಾಗಿದೆ. ಇವುಗಳಲ್ಲಿ ಅತ್ಯಂತ ವಿಶೇಷವಾದುದು ಎಲ್ಲೋರಾದ ಪ್ರಮುಖ ಆಕರ್ಷಣೆ ಕೈಲಾಸನಾಥ ದೇವಾಲಯ. ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣನು ನಿರ್ಮಿಸಿದಂತಹ ಇದು ಪ್ರಪಂಚದಲ್ಲಿ ಅತಿದೊಡ್ಡ ಏಕಶಿಲೆಯ ಬಂಡೆಯ ಕೆತ್ತನೆಯಾಗಿದ್ದು, ಇಡೀ ದೇವಾಲಯವನ್ನು ಒಂದೇ ಬೃಹತ್ ಬಂಡೆಯನ್ನ ಮೇಲಿನಿಂದ ಕೆಳಕ್ಕೆ ಕೊರೆಯುವ ಮೂಲಕ ಅದ್ಭುತವಾದಂತಹ ರಥದ ಆಕಾರದಲ್ಲಿ ಇದನ್ನು ನಿರ್ಮಿಸಲಾಗಿದೆ. ಇಲ್ಲಿರುವಂತಹ ಒಟ್ಟು 34 ಗುಹೆಗಳಲ್ಲಿ 1ರಿಂದ 12ರವರೆಗಿನ ಗುಹೆಗಳು ಬೌದ್ಧ ಧರ್ಮಕ್ಕೂ, 13ರಿಂದ 29ರವರೆಗಿನ ಗುಹೆಗಳು ಹಿಂದೂ ಧರ್ಮಕ್ಕೂ, ಇವುಗಳಲ್ಲಿ ಕೈಲಾಸನಾಥ ದೇವಾಲಯವೂ ಸಹ ಸೇರಿದೆ. ಅದರೊಂದಿಗೆ 30ರಿಂದ 34ರವರೆಗಿನ ಗುಹೆಗಳು ಜೈನ ಧರ್ಮಕ್ಕೂ ಸೇರಿವೆ. ಇವುಗಳಲ್ಲಿ ಕೆಲವೊಂದು ಗುಹೆಗಳನ್ನ ಮಾತ್ರ ನಾವು ಅಲ್ಲಿರುವಂತಹ ವಾಸ್ತುಶಿಲ್ಪ ಕಲೆಯ ಒಂದು ಸವಿಯುವಂತಹ ಸದಾವಕಾಶ ನಮಗೆ ದೊರೆತದ್ದು ನಮ್ಮ ಒಂದು ನೆನಪಿನ ಅವಿಸ್ಮರಣೀಯ ಕ್ಷಣ ಎಂಬುದು ನನ್ನ ಭಾವನೆ.